ಮಂಗಳೂರಿನ ಫಳ್ನೀರ್ ರಸ್ತೆಯಲ್ಲಿರುವ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಳಿಗೆಯಲ್ಲಿ ವಜ್ರಾಭರಣಗಳ ಮಾರಾಟ ಮತ್ತು ಪ್ರದರ್ಶನವು ಆರಂಭಗೊಂಡಿದೆ. ಈಗಾಗಲೇ ಚಿನ್ನಾಭರಣ ಮತ್ತು ವಜ್ರಾಭರಣಗಳ ಮಾರಾಟದಲ್ಲೇ ಹೆಸರು ಪಡೆದುಕೊಂಡಿರುವ ಮಂಗಳೂರಿನ ಫಳ್ನೀರ್ ರಸ್ತೆಯಲ್ಲಿರುವ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಳಿಗೆಯಲ್ಲಿ ನಡೆಯುತ್ತಿರುವ ವಜ್ರಾಭರಣಗಳ ಮಾರಾಟ ಮತ್ತು ಪ್ರದರ್ಶನಕ್ಕೆ ಅದ್ದೂರಿ ಚಾಲನೆ ದೊರಕಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಚಿತ್ರನಟಿ ಸಪ್ತಾ ಪಾವೂರು ಮತ್ತು ಮಿಸ್ ಕರ್ನಾಟಕ ವಿನ್ನರ್ ವಿಜೇತಾ ಪೂಜಾರಿ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ನಟಿ ಸಪ್ತಾ ಪಾವೂರು ಅವರು, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಸಂಸ್ಥೆಯು ಕೇವಲ ಲಾಭದ ಉದ್ದೇಶವನ್ನು ಇಟ್ಟುಕೊಂಡಿಲ್ಲ, ತನ್ನ ಲಾಭದಲ್ಲಿ ಒಂದಂಶವನ್ನು ಸಮಾಜ ಸೇವಾ ಚಟುವಟಿಕೆಗಳಿಗೆ ವಿನಿಯೋಗಿಸುತ್ತಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. I was really amazed looking at such beautiful and stunning collections out here. I would like to say that Malabar is a girl's best friend, and also Malabar is a brand that everybody knows in the entire world, and I would like to express my gratitude towards the manager and his entire team to inviting me to this evening. ಬಳಿಕ ಮಾತನಾಡಿದ ಮಿಸ್ ಕರ್ನಾಟಕ ವಿನ್ನರ್ ವಿಜೇತಾ ಅವರು, ಚಿನ್ನ ಮತ್ತು ವಜ್ರಾಭರಣ ಖರೀದಿಗೆ ಮಲಬಾರ್ ಗೋಲ್ಡ್ ಪ್ರತಿಯೊಬ್ಬ ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಎಂದು ಹೇಳಿದರು. Malabar has been always my family's favorite jewelry brand, and I think a week back we had come here and we shopped for wedding preparations. So apart from this, I think I am very happy to share that Malabar has been doing great in social service. So when it comes to old age homes or girls education, or the one more thing I heard about Malabar thing is hunger free world. They are feeding more than 500 per day every morning, and it's been 2 years they're doing it. Such a great job. It's my privilege to share with you all that they are doing a wonderful job in social service as well. ಈ ವೇಳೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಸ್ಟೋರ್ ಹೆಡ್ ಶರತ್ ಚಂದ್ರನ್, ಶೋರೂಮ್ ಮ್ಯಾನೇಜರ್ ರಘುರಾವ್, ಸೇಲ್ಸ್ ಮ್ಯಾನೇಜರ್ ಗಿರೀಶ್ ರೈ, ಡೆಪ್ಯೂಟಿ ಮ್ಯಾನೇಜರ್ ಮೊಹಮ್ಮದ್ ಸಮೀರ್, ಮಾರ್ಕೆಟಿಂಗ್ ಮ್ಯಾನೇಜರ್ ಶೇಖ್ ಫರ್ಹಾನ್, ಗೆಸ್ಟ್ ರಿಲೇಷನ್ಸ್ ಮ್ಯಾನೇಜರ್ ಸೋನಾಲ್ ಸುವರ್ಣ ಉಪಸ್ಥಿತರಿದ್ದರು. ಡಿಸೆಂಬರ್ 7ರಿಂದ ಆರಂಭಗೊಂಡ ವಜ್ರಾಭರಣಗಳ ಮಾರಾಟ ಮತ್ತು ಪ್ರದರ್ಶನವು ಡಿಸೆಂಬರ್ 15ರವರೆಗೆ ನಡೆಯಲಿದ್ದು, ಡಿಸೆಂಬರ್ 7ರಿಂದ ಆರಂಭಗೊಂಡ ಮೈನ್ ಡೈಮಂಡ್ ಫೆಸ್ಟಿವಲ್ 2025ರ ಜನವರಿ 12ರವರೆಗೆ ನಡೆಯಲಿದೆ. ಪ್ರತಿ ಖರೀದಿಗೆ ಗುಣಮಟ್ಟ, ಪಾರದರ್ಶಕತೆ ಮತ್ತು ಮೌಲ್ಯವನ್ನು ಖಚಿತಪಡಿಸುತ್ತದೆ. ಮಂಜುನಾಥ್, ವಿ4 ನ್ಯೂಸ್, ಮಂಗಳೂರು.